ಮಹಿಳೆಯರನ್ನು ಒಂದು ರೀತಿ ನಾವು ಒಂದು ಕಡೆ ಭಾರತ್ ಮಾತಾ ಕಿ ಜೈ ಅಂತಲೂ ಹೇಳ್ತೀವಿ, ಕರ್ನಾಟಕಕ್ಕೆ ಜೈ ಭುವನೇಶ್ವರಿ ಅಂತ ಹೇಳ್ತೀವಿ. ಆದರೆ ಮಹಿಳೆಯರನ್ನು ಯಾವಾಗಲೂ ಕೂಡ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದು ನಮ್ಮ ಇತಿಹಾಸ ಕೂಡ ಇದೆ. ನಮ್ಮ ಮಾನಸಿಕ ಸ್ಥಿತಿಗತಿ ಏನಂತ ಹೇಳಿದ್ರೆ, ಹೆಣ್ಣು ಮಗು ಅಂತ ಹೇಳಿದ್ರೆ ಅದೊಂದು ಭಾರ, ಗಂಡು ಮಗು ಅಂತ ಹೇಳಿದ್ರೆ ಅದೊಂದು ನಮಗೆ ಆಸ್ತಿ, ಒಂದು ಅಸೆಟ್ ಆಗುತ್ತೆ ಅಂತ ಒಂದು ಆ ಮನಸ್ಥಿತಿ, ಆ ಕೆಟ್ಟ ಮನಸ್ಥಿತಿ ಏನಿದೆ ಅದು ಇದಕ್ಕೆ ಮೂಲ ಕಾರಣ. ಈ ಸ್ಕ್ಯಾನಿಂಗ್ ಸೆಂಟರ್ಸು, ಡಯಾಗ್ನೋಸ್ಟಿಕ್ ಸೆಂಟರ್ಸು, ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಈ ಥರ ಒಂದು ಮೆಷಿನ್ಗಳಿದೆ ಮತ್ತು ಎಕ್ವಿಪ್ಮೆಂಟ್ ಇದೆ, ಅದರ ಮೇಲೆ ನಿಗಾ ವಹಿಸ್ತಕ್ಕಂಥ ಕೆಲಸ ಮಾಡಬೇಕು, ಅದನ್ನು ವೆರಿಫಿಕೇಷನ್ ಮಾಡುವಂಥ ಕೆಲಸ ಆಗಬೇಕು. ಅದನ್ನು ದುರುಪಯೋಗ ಆಗ್ತಾ ಇದೆ ಇಲ್ವಾ ಅಂತ ತಿಳ್ಕೊಳ್ತಕ್ಕಂಥದ್ದು ಮಾಡಬೇಕಾಗ್ತದೆ. ಅದನ್ನು ಕೂಡ ಮಾಡೋದಕ್ಕೆ ನಾವು ತೀವ್ರವಾದಂಥ ಕ್ರಮ ತಗೊಳ್ಳೋದು ಕೂಡ ಈಗ ನಾವು ಹೇಳಿದ್ದೇವೆ. ಎರಡನೇದು ಏನಂತ ಹೇಳಿದ್ರೆ, ಮಾಡಿದವ್ರ ಮೇಲೆ ಕ್ರಮ ಆಗಬೇಕು. ಯಾರು ಇದನ್ನು ಮಾಡ್ತಾ ಇದ್ದಾರೆ, ಯಾರು ಇದನ್ನು ಮಾಡಿಸ್ಕೊಳ್ತಾ ಇದ್ದಾರೆ, ಇಬ್ಬರ ಮೇಲೂ ಕ್ರಮ ಆಗಬೇಕು ಸುರೇಶ್ ಅವರೇ. ಯಾಕೆಂದರೆ ನಾವು ಕೇವಲ ಯಾರು ಈ ಡಾಕ್ಟರ್ ಸರಿ ಇಲ್ಲ ಅಥವಾ ಅವನು ಅಲ್ಲಿರುವಂಥ ಒಬ್ಬ ಟೆಕ್ನಿಷಿಯನ್ ಮಾಡಿಸಿದ್ದಾನೆ ಅಂತ ಅವನ ಮೇಲೆ ನಾವು ಅವನಿಗೆ ಕ್ರಮ ತೆಗೆದುಕೊಂಡು ಇವರು ಮಾಡಿಸ್ಕೊಂಡಿದ್ದಾರಲ್ಲ ಅವ್ರನ್ನ ಫ್ರೀ ಬಿಡೋಕ್ಕಾಗಲ್ಲ. ಯಾಕಂದರೆ ಹೆಣ್ಣು ಮಗು ಅಂತ ಗೊತ್ತಾಗಿದ ತಕ್ಷಣ ಹೊಟ್ಟೆಲೇ ಆ ಮಗುವನ್ನು ನಾವು ಅದನ್ನು ಹತ್ಯೆ ಮಾಡ್ತೀವಿ ಅಂತ ಹೇಳಿದ್ರೆ, ಹತ್ಯೆ ಅಂತ ಪದ ಏನು? ಹತ್ಯೆ ಅಂತ ಪದ ಏನು? ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ಮರ್ಡರ್. ಇಟ್ ಮೀನ್ಸ್ ಯು ಆರ್ ಕಿಲ್ಲಿಂಗ್ ದ ಚೈಲ್ಡ್ ಬಿಕಾಸ್ ಇಟ್ ಇಸ್ ಅ ಗರ್ಲ್. ಸೊ ಅವರು ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ. ಆ ತಾಯಿ ಕೂಡ ಅದಕ್ಕೆ ಜವಾಬ್ದಾರಿ ತಗೊಳ್ಳೇಬೇಕಾಗ್ತದೆ. ಅದು ಈ ಇನ್ಸಿಡೆಂಟ್ ಏನಾಯಿತು ಬೈಯಪ್ಪನಹಳ್ಳಿ ಪೊಲೀಸ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಒಳ್ಳೆ ಕ್ರಮ ತೆಗೆದುಕೊಂಡು ಇವತ್ತಿನ ದಿವಸ ಬೆಳಕು ಚೆಲ್ಲಿ ಇವತ್ತು ಒಂದು ರೀತಿ ವೇಕಪ್ ಕಾಲ್ ಇದು. ಏನಪ್ಪ ಈ ಪ್ರಮಾಣದಲ್ಲಿ ಆಗ್ತಾ ಇದಲ್ಲ, ಇದನ್ನು ನಾವು ಬಿಡಬಾರ್ದು, ಇದನ್ನು ಸರಿಪಡಿಸ್ಬೇಕು, ನಾವು ಇದಕ್ಕೆ ಒಂದು ಸ್ಪಷ್ಟ ಕ್ರಮಗಳು ತಗೊಳ್ಳೇಬೇಕು ಅಂತ ಇವತ್ತು ಈ ಒಂದು ಇನ್ಸಿಡೆಂಟ್ ನಮಗೆ ಆಗ್ತಕ್ಕಂಥದ್ದು ಅವಕಾಶ ಮಾಡಿಕೊಟ್ಟಿದೆ. ಇದಕ್ಕೆ ನಾವು ವಿಶೇಷವಾದಂಥ ಒಂದು ಕಾರ್ಯನೀತಿಯನ್ನೇ ಮಾಡಬೇಕಾಗ್ತದೆ. ಈ ಆ್ಯಕ್ಟ್ PCPNDT ಆ್ಯಕ್ಟ್ ಇರೋದು ಕೇವಲ ನಾವು ಯಾವ ಸಂಸ್ಥೆಗಳು ಇಲ್ಲೀಗಲಾಗಿ ನಡೆಸ್ತಾ ಇದ್ದಾರೆ ಅಥವಾ ಕಾನೂನು ಬಾಹಿರವಾಗಿ ನಡೆಸ್ತಾ ಇದ್ದಾರೆ ಅಥವಾ ಲೈಸೆನ್ಸ್ಗಳು ಇಲ್ಲದೇನೆ, ಲೈಸೆನ್ಸ್ ರಿನ್ಯೂ ಮಾಡ್ಕೊಳ್ದೇನೆ ನಡೆಸ್ತಾ ಇದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅದರ ಆ್ಯಕ್ಟ್ ಅಡಿಯಲ್ಲೆಲ್ಲ ಪ್ರಾವಿಷನ್ಸ್ ಇದೆ. ಬಟ್ ಭ್ರೂಣ ಹತ್ಯೆಗೆ ಇದು ನೇರವಾಗಿ ಈ PCPNDT ಆ್ಯಕ್ಟಲ್ಲಿ ಬರೋದಿಲ್ಲ. ಭ್ರೂಣ ಹತ್ಯೆಗೆ ಬರಬೇಕಾದ್ರೆ ನಮ್ಮ IPCಗೆ ಹೋಗಬೇಕಾಗ್ತದೆ. IPCಯಲ್ಲಿ ಏನಂತ ಹೇಳಿದ್ರೆ ನೇರವಾಗಿ ಈ ವಿಚಾರದಕ್ಕೆ ಸ್ಪೆಸಿಫಿಕ್ ಏನು ಕಾನೂನಿಲ್ಲ, ಆದರೆ ಒಂದು ಆಗ್ತಾ ಇರಲಿಲ್ಲ. ಬಟ್ ಏನಂದ್ರೆ ಅದರಲ್ಲಿ ಕೆಲವು ಸೆಕ್ಷನ್ಸ್ ಇದೆ, 312, 315 ಎಲ್ಲ ಇದೆ. 315 ಅಳವಡಿಸಬೇಕು ಅಂತ ನಾವೀಗ ಹೇಳ್ತಾ ಇದ್ದೀವಿ, ಪೊಲೀಸವ್ರಿಗೂ ಹೇಳಿದ್ದೀವಿ. ಸೆಕ್ಷನ್ 315, 316 ಅದನ್ನು ಅಳವಡಿಸ್ಕೊಳ್ಳಿ ಈಗ ಸದ್ಯಕ್ಕೆ. ಏನಂತೇಳಿ ಅದು ಒಂದು ಉದ್ದೇಶಪೂರ್ವಕವಾಗಿ ಮಗು ಹುಟ್ಟೋದನ್ನು ತಾವು ಉದ್ದೇಶಪೂರ್ವಕವಾಗಿ ಅದನ್ನು ನೀವು ನಿಲ್ಲಿಸಿದ್ರೆ, ಅದು ಹತ್ಯೆ ಆದರೆ, ಮಗು ಸತ್ತೋದ್ರೆ ಇದು ನಾನ್ ಬೇಲೇಬಲ್ ಒಂದು ಸೆಕ್ಷನ್ ಇದು. ಮತ್ತು 10 ವರ್ಷವರೆಗೂ ಜೈಲು ಶಿಕ್ಷೆ ಇದೆ. ಇದನ್ನು ನೀವು ಅನ್ವಯಿಸಿ ಅಂತ ಹೇಳಿದ್ದೀವಿ. ಈಗ 315, 316 ಅನ್ವಯಿಸಿ. ಹಿಂದೆಲ್ಲ 312 ಅನ್ವಯಿಸ್ತಾ ಇದ್ರು. ಇಂಥ ಪ್ರಕರಣಗಳು ಬಂದಾಗ ಅದು ಬೇಲೇಬಲ್ ಇರ್ತಾ ಇತ್ತು, ಅವ್ರು ಬೇಲ್ ತೊಗೊಂಡು ಹೋಗ್ಬಿಡೋರು. ಸೊ ಒಂದು ಕಡೆ ಸಮಾಜದಲ್ಲಿ ಜಾಗೃತಿ, ಅರಿವು, ಇನ್ನೊಂದು ಕಡೆ ನಾವು ಈ ಕಾನೂನಿನ ಭಯ ಬರಬೇಕು ಜನರಿಗೆ. ನಮ್ಗೇನಾದ್ರು ಆದರೆ ಇದರಲ್ಲಿ ನಮಗೆ ಖಂಡಿತವಾಗಿಯೂ ಇದರಲ್ಲಿ ಈ ಕಾನೂನುಗಳು ಇವತ್ತು ಭಾಳ ಕಠಿಣವಾದಂಥ ಕಾನೂನುಗಳಿದೆ ಮತ್ತು ಅದನ್ನು ಬಲಪಡಿಸಿ ಕೋರ್ಟ್ಗಳಲ್ಲಿ ಅದು ಶಿಕ್ಷೆ ಆಗುವಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ನಾವು ಒಂದು ಪ್ರಯತ್ನ ಮಾಡಬೇಕಾಗ್ತದೆ. ಸೊ ಇದನ್ನು ನಾವು ಈಗ ಮಾಡೋದಕ್ಕೆ ನಮ್ಮ ಸರ್ಕಾರ ಸ್ಪಷ್ಟವಾದಂಥ ತೀರ್ಮಾನಗಳು ನಾವು ತಗೊಳ್ತಾ ಇದ್ದೀವಿ. ಇನ್ಸಿಡೆಂಟ್ ಆಗಿದ ತಕ್ಷಣ ನಮ್ಗೆ ಗೊತ್ತಾಗಿದ ತಕ್ಷಣ ಎಲ್ಲ ಕಡೆ ಹೋದೆ, CM ಅವ್ರ ಹತ್ರ ಮಾತನಾಡಿದೆ, ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತನಾಡಿದೆ. ಕೂಡಲೇ ಅವ್ರು ಹೇಳಿದ್ರು ಇದನ್ನು ಕೇವಲ ಬೈಯಪ್ಪನಹಳ್ಳಿ ಒಂದೇ ಅಲ್ಲ, ಎಲ್ಲ ಕಡೆ ಆಗಿರೋದ್ರಿಂದ ಇದನ್ನು CIDಗೆ ವಹಿಸಿ ಅದನ್ನು ಒಂದು ಒಳ್ಳೆಯ ಅಧಿಕಾರಿಗಳು ನೇಮಿಸಿ ಇದನ್ನು ಒಂದು ತನಿಖೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಅವ್ರು ಕೂಡಲೇ ಅವತ್ತೇ ಆರ್ಡರ್ ಮಾಡಿದ್ರು, ರಾತ್ರಿಯೇ ಆರ್ಡರ್ ಮಾಡಿದ್ರು. ಸೊ ಈಗ CID ಎನ್ಕ್ವೈರಿ ಆಗ್ತಾ ಉಂಟು.